ದಿನಗಳನ್ನೇ ಆರಂಭವಾಗಿದೆ. ಜಂಬೂ ಸವಾರಿಗೂ ಮುನ್ನ ನಂದಿ ಧ್ವಜಕ್ಕೆ ಪೂಜೆ ಮಾಡೋದು ವಾಡಿಕೆಯಾಗಿದ್ದು, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರು ಮೊದಲು ನಂದಿ ಪೂಜೆ ಮಾಡಲಿದ್ದಾರೆ. ಗೌರಿಶಂಕರ ನಂದಿ ಧ್ವಜ ಸಂಘದಿಂದ ನಂದಿ ಧ್ವಜ ಜೋಡಣೆಗೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ. ಉಡಿಗಾಲ ಮಹದೇವಪ್ಪನವರ ಮನೆಯಲ್ಲಿ ಮೊದಲು ಪೂಜೆ ಸಲ್ಲಿಕೆಯಾಗಲಿದ್ದು, ಬಳಿಕ ಕೋಡಿ ಸೋಮೇಶ್ವರ ದೇವಾಲಯಕ್ಕೆ ನಂದಿ ಧ್ವಜದ ಕಳಶ, ಬುರುಡೆ ಮತ್ತಿತರ ಪರಿಕರಗಳು ರವಾನೆಯಾಗಲಿವೆ. ಐತಿಹಾಸಿಕ ಜಂಬೂ ಸವಾರಿಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗಿದೆ. ಕ್ಯಾಪ್ಟನ್ ಅಭಿಮನ್ಯು 750 ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನ ಹೊತ್ತು ಸಾಗಲಿದ್ದು, ತಾಯಿ ಚಾಮುಂಡೇಶ್ವರಿಯನ್ನ ನೋಡುವುದಕ್ಕೆ ಭಕ್ತಗಣ ಕಾದಿದೆ. ಇಂದು ಸಂಜೆ 4:42 5:16 ನಡುವೆ ಕುಂಭ ಲಗ್ನದಲ್ಲಿ ಜಂಬೂ ಸವಾರಿಗೆ ಸಿಎಂ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಮಾಡಲಿದ್ದು, ಬನ್ನಿ ಮಂಟಪದವರೆಗೂ ಜಂಬೂ ಸವಾರಿ ಸಾಗಲಿದೆ. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲಿ ಚಿನ್ನದ ಅಂಬಾರಿಗೆ ವಿಶೇಷವಾದ ಹೂವಿನ ಅಲಂಕಾರ ಮಾಡೋ ಸಿದ್ದತೆ ಭರದಿಂದ ಸಾಗಿದೆ. ವಿವಿಧ ಪುಷ್ಪಗಳ ಅಲಂಕಾರದಿಂದ ಅಂಬಾರಿ ಮತ್ತಷ್ಟು ಕಂಗೊಳಿಸಲಿದ್ದು, ದೇವರಾಜ ಮಾರುಕಟ್ಟೆಯ ಹೂವಿನ ವ್ಯಾಪಾರಿ ಮಂಜುನಾಥ್ ಅವರಿಗೆ ಈ ಜವಾಬ್ದಾರಿಯನ್ನ ಎಂದಿನಂತೆ ಕೊಡಲಾಗಿದೆ. ಸತತ 27ನೇ ಬಾರಿಗೆ ಅಂಬಾರಿಗೆ ಮಂಜುನಾಥ್ ಮತ್ತು ಸಂಗಡಿಗರು ಹೂವಿನ ಅಲಂಕಾರ ಮಾಡಲಿದ್ದು, ಮಲ್ಲಿಗೆ, ಗುಲಾಬಿ, ಕನಕಾಂಬರ, ಸೇವಂತಿಗೆ ಸೇರಿದಂತೆ ವಿವಿಧ ಹೂಗಳನ್ನು ಬಳಸಲಿದ್ದಾರೆ. ಅಂಬಾರಿಗೆ ಇದು ಅರಮನೆಗೆ ಹೋಗ್ತೀವಿ. ಅಂಬಾರಿಗೆ ಅಲ್ಲಿ ನಮಗೆ ಒಂದು ಕೊಟ್ಟ ನಂತರ ಅಲ್ಲಿ 1 ಗಂಟೆ ನಮಗೆ ಅಲ್ಲೊಂದು ಕೆಲಸ ಹಿಡಿಯುತ್ತೆ. ಆ 1 ಅವರ್ ಅಲ್ಲಿ ನಾವು ಆ ಚಿನ್ನದ ಅಂಬಾರಿಗೆ ನಾವು ಒಂದು ಅಲಂಕಾರ ಮಾಡಿ ಮತ್ತೆ ಆ ದೇವಿಗೆ ಒಂದು ಮಾಲೆಯನ್ನ ಹಾಕಿ ಅದು 1 ಅವರ್ ಅಲ್ಲಿ ಮುಗಿಸ್ಬೇಕು ಸರ್. ನಮಗೆ ಅದು ಚಾಮುಂಡಿ ದೇವಿಗೂ ನೀವೇ ಅಲಂಕಾರ ಮಾಡ್ತೀರಾ? ಹೌದು ಸರ್. ಅದೊಂದು ತಾಯಿಗೆ ಒಂದು ಒಳಗಡೆಗೆ ತುಂಬಾ ಒಂದು ಸುಂದರವಾದಂತಹ ಒಂದು ಬಗೆ ನಾವು 26 ವರ್ಷದಲ್ಲೂ ಬೇರೆ ಬೇರೆ ರೀತಿಯಲ್ಲಿ ಒಂದು ಆ ತಾಯಿಗೆ ಒಂದು ಹಾರನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷನೂ ಒಂದು ಬೇರೆ ರೀತಿಯಲ್ಲಿ ನಾವು ಆ ತಾಯಿಗೆ ಒಂದು ಹಾರ ಮಾಡ್ಕೊಂಡು ಅದಕ್ಕೆ ನಾವು ಅಲಂಕಾರ ಮಾಡ್ತೀವಿ. ಯಾಕಂತ ಹೇಳಿದ್ರೆ ನಿನ್ನೆ ರಾತ್ರಿಯಿಂದಲೇ ಮಂಜುನಾಥ್ ಮತ್ತು ಬಳಗ ಅಂಬಾರಿಗೆ ಹೂವಿನ ಸಿಂಗಾರ ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ. ಅಂಬಾರಿಗೆ ಹೂವಿನ ಅಲಂಕಾರ ಮಾಡುವ ಅವಕಾಶ ಸಿಕ್ಕಿರುವುದಕ್ಕೆ ಮಂಜುನಾಥ್ ಸಂತಸ ವ್ಯಕ್ತಪಡಿಸಿದ್ದು, ದೇವಿಯ ಕೃಪೆಯಿಂದ ಅಲಂಕಾರ ಮಾಡೋಕೆ ಅವಕಾಶ ಸಿಕ್ಕಿದೆ. ಚಿಕ್ಕವನಾಗಿದ್ದಾಗ ಸಾವಿರಾರು ಜನರ ಮಧ್ಯೆ ನಿಂತು ಅಂಬಾರಿ ನೋಡ್ತಾ ಇದ್ದೆ. ಈಗ ಅಂಬಾರಿಗೆ ಅಲಂಕಾರ ಮಾಡೋ ಅವಕಾಶ ಸಿಗುತ್ತೆ ಅಂತ ಕನಸಿನಲ್ಲೂ ಭಾವಿಸಿರಲಿಲ್ಲ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ತಮ್ಮ ಭಾವನೆಯನ್ನ ಹೇಳಿಕೊಂಡ್ರು. ನಮ್ಗೆ ಏನಂತ ಹೇಳಿದ್ರೆ ಆ ಚಿನ್ನದ ಅಂಬಾರಿ ಕಾಣ್ಬೇಕು, ತುಂಬಾ ಲಕ್ಷಣ ಕಾಣ್ಬೇಕು ಸರ್. ಅದು ಆ ಕಂಡಾಗ ಅದೊಂದು ಎಷ್ಟೋ ಒಂದು ಸ್ವಲ್ಪ ಜನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ರೆ ನಮ್ಗೆ ಅದಕ್ಕಿಂತ ತೃಪ್ತಿ ಬೇರೆ ಏನಿಲ್ಲ ಸರ್. ನಮ್ಗೆ ಚಿನ್ನದ ಅಂಬಾರಿ ಮುಟ್ಟೋದಕ್ಕೆ ಕೆಲವ್ರಿಗೆ ಆ ಅದೃಷ್ಟ ಸಿಗುವಂತದ್ದು, ಆ ಅದೃಷ್ಟ ನಿಮಗೂ ಬಂದಿದೆ ಸರ್. ತುಂಬಾ ಅದೇ ಹೇಳಿದ್ನಲ್ಲ ಸರ್, ಅದನ್ನ ನಾವು ದೂರಿಂದ ನೋಡೋದೇ ಒಂದು ಸೌಭಾಗ್ಯ ಅನ್ಕೋತಾರೆ ಎಲ್ಲಾರು. ನಾವು ಚಿಕ್ಕದ್ರಲ್ಲಿ ಹಂಗೆ ಅನ್ಕೋತಾ ಇದ್ವಿ. ಆದ್ರೆ ಈ ಒಂದು 26 ವರ್ಷದಿಂದನೂ ನಾವೊಂದು ಚಿನ್ನದ ಅಂಬಾರಿನ ಮುಟ್ಟಿ ಅಲಂಕಾರ ಮಾಡೋದು ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಆ ತಾಯಿ ಆಶೀರ್ವಾದ ಇಲ್ಲ ಅಂತ ಹೇಳಿದ್ರೆ ನಾವು ನಿಜವಾಗ್ಲೂ ಅಲ್ಲಿ ಆ ಜಾಗಕ್ಕೆ ಹೋಗೋಕ್ಕೂ ಆಗಲ್ಲ, ಅದನ್ನ ಮುಟ್ಲಿಕ್ಕೂ ಆಗಲ್ಲ. ಇದೆಲ್ಲ ನಮ್ಮ ನಿಜವಾಗ್ಲೂ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ. ಈ ವರ್ಷದ ಮೈಸೂರು ದಸರಾದ ಅಂಗವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ವಿಶೇಷವಾದ ಉಡುಗೊರೆಗಳನ್ನು ಕೊಡುವುದಕ್ಕೆ ಮೈಸೂರು ದಸರಾ ಮಹೋತ್ಸವ ಸಮಿತಿ ನಿರ್ಧರಿಸಿದೆ. ಅದರಂತೆ ಸಿದ್ದರಾಮಯ್ಯನವರಿಗೆ ಅವರ ಮನೆ ದೇವರು ಸಿದ್ದರಾಮೇಶ್ವರ ಪಂಚಲೋಹದ ಪ್ರತಿಮೆ ಹಾಗೂ ಡಿಸಿಎಂ ಡಿಕೆಶಿಗೆ ಕುಲದೇವತೆ ಕೆಂಕೇರಮ್ಮ ಅವರ ಪ್ರತಿಮೆಯನ್ನು ಕಾಣಿಕೆಯಾಗಿ ನೀಡುವುದಕ್ಕೆ ತೀರ್ಮಾನಿಸಲಾಗಿದೆ. ಈ ದೇವರ ಪ್ರತಿಮೆಗಳನ್ನು ಮೈಸೂರಿನ ಶಿಲ್ಪಿ ರಾಜೇಶ್ ರವರು ತಯಾರಿಸಿದ್ದು, ನಂದಿ ಧ್ವಜ ಪೂಜೆಯ ಬಳಿಕ ಸಿಎಂ ಡಿಸಿಎಂಗೆ ನೀಡಲಿದ್ದಾರೆ. ಈಗ ಪ್ರತಿ ವರ್ಷ ಮಾಡ್ಕೊ ಬಂದ್ರಿಂದ ಏನಾರು ಒಂದು ವಿಶೇಷತೆ ಕೊಟ್ಕೊಂಡು ಬರ್ತಾ ಇದೆ. ಈ ಸಲ ಏನು ಅಂತಂದ್ರೆ ಮನೆ ದೇವ್ರನ್ನೇ ಕೊಡೋಣ ಅನ್ಕೊಂಡು ಮಾಡ್ಕೊಂಡು ಮನೆ ದೇವ್ರು ಕೊಟ್ಟಾಗ ಅದಕ್ಕೊಂದು ಮಂಟಪ ರೀತಿ ಮಾಡಿ ದೇವ್ರ ಮನೇಲಿ ಇಟ್ಕೊಳ್ಳಿ. ಈಗ ಬೇರೆ ಕಡೆ ಇಡೋ ಬದಲು ದೇವ್ರ ಮನೆ ಇಟ್ಕೊಂಡಾಗ ಒಂದ್ ಸ್ವಲ್ಪ ಗುರುತಿಸ್ಕೊಂಡು ಪೂಜೆ ಗೀಜೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಕಾನ್ಸೆಪ್ಟ್ ಅಲ್ಲಿ. ನಾಡ ಹಬ್ಬ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಮೈಸೂರು ಜಗಮಗಿಸ್ತಾ ಇದೆ. ಅರಮನೆ ಗತಕಾಲದ ಇತಿಹಾಸವನ್ನ ಹೇಳ್ತಾ ಇದ್ರೆ, ಪರಂಪರೆ ಮುನ್ನೆಲೆಗೆ ಬಂದು ರಾಜವೈಭವ ಮೋಡಿ ಮಾಡ್ತಾ ಇದೆ. ರಾಜಬೀದಿಗಳಲ್ಲಿ ವಿದ್ಯುತ್ ದೀಪಾಲಂಕಾರ ಕಂಗೊಳಿಸ್ತಾ ಇದ್ರೆ, ಮತ್ತೊಂದು ಕಡೆ ಡ್ರೋನ್ ಶೋ ಪ್ರವಾಸಿಗರ ಕಣ್ಮನ ಸೆಳೀತಾ ಇದೆ. ದಸರಾದ 9ನೇ ದಿನವಾದ ನಿನ್ನೆ ನಾಡಿನೆಲ್ಲೆಡೆ ಆಯುಧ ಪೂಜೆ ಸಂಭ್ರಮ ಮನೆ ಮಾಡಿತ್ತು. ಬೆಳಗ್ಗೆ 5:30 ಹೊತ್ತಿಗೆ ರಾಜ ಪುರೋಹಿತರ ತಂಡದಿಂದ ವಿದ್ಯುಕ್ತವಾಗಿ ಶಕ್ತಿ ದೇವತೆ ಚಂಡಿಕಾ ಆರಾಧನೆ ಶುರುವಾಗಿತ್ತು. ಮೈಸೂರಿನ ಅಂಬಾವಿಲಾಸ ಅರಮನೆಯಲ್ಲೂ ನಿನ್ನೆ ಆಯುಧ ಪೂಜೆ ಮಾಡಲಾಗಿದೆ. ರಾಜಪೋಷಾಕಿನಲ್ಲಿ ಆಗಮಿಸಿದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾದರು. ಇತ್ತ ಅದೇ ವೇಳೆಗೆ ಆಯುಧ ಪೂಜೆ ನಿಮಿತ್ತ ಅರಮನೆ, ಪಟ್ಟದ ಆನೆ, ಕುದುರೆ,
ಹಸು ಸೇರಿ ಅರಮನೆಯ ರಾಜಮನೆತನದ ವಾಹನಗಳಿಗೂ ಕೂಡ ಪೂಜೆ ಸಲ್ಲಿಸಲಾಯಿತು. ಖಾಸಗಿ ಆಯುಧಗಳಿಗೆ ಮಹಾರಾಜ ಯದುವೀರ್ ಪೂಜೆ ಸಲ್ಲಿಸಿದರು. ಜೊತೆಗೆ ಪಟ್ಟದ ಆನೆ, ಕುದುರೆ, ಪಟ್ಟದ ಹಸುಗಳಿಗೆ ಪೂಜೆ ನೆರವೇರಿಸಲಾಯಿತು. ಮೈಸೂರಿನಲ್ಲಿ ದಸರಾ ಸಂಭ್ರಮ ಅದ್ದೂರಿಯಾಗಿ ಮೇಳೈಸಿದೆ. ಸಾಂಸ್ಕೃತಿಕ, ಮನರಂಜನಾ ಮತ್ತು ಕ್ರೀಡಾ ಕಾರ್ಯಕ್ರಮಗಳ ಜೊತೆಗೆ ಏರ್ ಶೋ ಕೂಡ ಪ್ರವಾಸಿಗರ ಆಕರ್ಷಣೆಯಾಗಿದೆ. ಬನ್ನಿಮಂಟಪದ ಮೈದಾನದಲ್ಲಿ ನಡೆದ ಏರ್ ಶೋ ಪ್ರವಾಸಿಗರ ಹುಬ್ಬೇರಿಸುವಂತೆ ಮಾಡಿದೆ. ಬಾನಂಗಳದಲ್ಲಿ ಸೂರ್ಯಕಿರಣ ಚಿತ್ತಾರಕ್ಕೆ ಪ್ರವಾಸಿಗರು ಫುಲ್ ಫಿದಾ ಆದರು. ಬನ್ನಿಮಂಟಪ ಮೈದಾನದಲ್ಲಿ ನಡೆದ ವೈಮಾನಿಕ ಪ್ರದರ್ಶನವನ್ನ ಜನ ಕಿಕ್ಕಿರಿದು ಸೇರಿ ಆನಂದಿಸಿದರು. ಆಗಸದಲ್ಲಿನ ಲೋಹದ ಹಕ್ಕಿಗಳ ಹಾರಾಟ ಕಂಡು ಖುಷಿಪಟ್ಟರು. ಕಡಲತಡಿ ಮಂಗಳೂರಿನಲ್ಲೂ ಅದ್ದೂರಿಯಾಗಿ ದಸರಾವನ್ನು ಆಚರಣೆ ಮಾಡಲಾಗುತ್ತಿದೆ. ಮಂಗಳೂರಿನ ಕರಾವಳಿ ಉತ್ಸವ ಮೈದಾನದಲ್ಲಿ ನಡೀತಾ ಇರೋ ಪಿಲಿನಲಿಕೆ ಕಾರ್ಯಕ್ರಮದಲ್ಲಿ ನಟ ಕಿಚ್ಚ ಸುದೀಪ್, ನಟಿ ಪೂಜಾ ಹೆಗ್ಡೆ, ಬಾಲಿವುಡ್ ನಟ ಸುನಿಲ್ ಶೆಟ್ಟಿ, ಕ್ರಿಕೆಟರ್ ಜಿತೇಶ್ ಶರ್ಮಾ ಭಾಗಿಯಾಗಿದ್ರು. ಹುಲಿಕುಣಿತ ಕಂಡು ಕಿಚ್ಚ ಸುದೀಪ್ ಫುಲ್ ಫಿದಾ ಆಗಿದ್ದು, ನನ್ನ ತಾಯಿ ಈ ಭಾಗದವರು, ನನಗೆ ಮಂಗಳೂರಿಗೆ ಬರೋದಕ್ಕೆ ಬಹಳ ಖುಷಿ ಆಗ್ತಿದೆ ಅಂತ ಹೇಳಿದ್ರು. ಈ ಕಡೆ ಬಂದಾಗೆಲ್ಲ ಬಹಳ ಒಂದು ಯಾವ್ದಾದ್ರು ವಿಶೇಷವಾದ ಕಾರ್ಯಕ್ರಮಕ್ಕೆ ತಂದಿದ್ದೀವಿ, ಕರ್ನಾಟಕ ತೋರಿಸಿದ್ದೀವಿ. ಗೌರವ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿಯ ನನ್ನ ತಾಯಿ ಕೂಡ ಈ ಕಡೆಯವರಾಗಿರೋದ್ರಿಂದ ಒಂದು ವಿಶೇಷವಾದ ಅರಿವು ನನ್ನ ಈ ಕಡೆ ಇದೇ ಇರುತ್ತೆ. ಬಹಳ ಪ್ರೀತಿಯಿಂದ ಸಾಕಿದಂತೂ ಸತ್ಯ ಅವರನ್ನು ನನಗೆ ತುಳು ಹೇಳ್ಕೊಟ್ಟಿದ್ದಾರೆ, ಅವರು ಬರಲ್ಲ. ಮೈಸೂರಿನ ಮಾದರಿಯಲ್ಲೇ ಶಿವಮೊಗ್ಗ ದಸರಾದಲ್ಲೂ ಜಂಬೂ ಸವಾರಿ ಮೆರವಣಿಗೆ ನಡೆಯಲಿದ್ದು, ಶಿವಮೊಗ್ಗ ನಗರಾದ್ಯಂತ ವಿಶೇಷವಾಗಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಸರ್ಕಾರಿ ಕಚೇರಿಗಳು ಸೇರಿದಂತೆ ನಗರದಾದ್ಯಂತ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ ಮಾಜಿ ಸಂಸದ ಎಲ್ಆರ್ ಶಿವರಾಮೇಗೌಡ ಬಿಗ್ ಬಾಂಬ್ ಸಿಡಿಸಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗೋದು ಖಚಿತ ಅಂತ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಡಿಕೆಶಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ, ಅದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೆ. ಡಿಕೆಶಿ ಹೋರಾಟಕ್ಕೆ ಫಲ ಸಿಗುತ್ತೆ ಅಂತ ಹೇಳಿದ್ದಾರೆ. 2.5 ವರ್ಷ ಅಧಿಕಾರ ಹಂಚಿಕೆ ಆಗಿರುವ ಮಾಹಿತಿ ಇದೆ ಅಂತ ಕೂಡ ಹೇಳಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ನವೆಂಬರ್ನಲ್ಲಿ ಇದಕ್ಕೆ ಒಂದು ಅಂತಿಮ ಆಡಬಹುದು ಅಂತ ಕಾಂಗ್ರೆಸ್ ಪಕ್ಷ. ಡಿಕೆಶಿಯವರು ಸಿಎಂ ಆಗ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ನಾವೆಲ್ಲ ಹಳೆ ಮೈಸೂರಿನ ಭಾಗದವರು. ಡಿಕೆ ನಮಗೆ ತಿಳಿದ ಮಟ್ಟಿಗೆ ಹೈಕಮಾಂಡ್ ನಲ್ಲಿ 2.5 ವರ್ಷ ಅವರು 2.5 ವರ್ಷ ಇವರು ಅಂತ ಹೇಳಿದ್ರು. ಹಾಗೆ ಆಗ್ತಾರೆ ಅನ್ನೋದು ನಮಗೆ ಒಂದು ಸಿಕ್ಕಿರ್ತಕ್ಕಂಥ